ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ನಾನು ಟಿ ವಿ ಎಸ್ ಎಂಟಾರ್ಕು ಸಡನ್ನಾಗಿ ವಾಬ್ಲಿಂಗ್ ಸ್ಟಾರ್ಟ್ ಆಯಿತು ನಿನ್ನೆ ಮೊನ್ನೆಯಿಂದ. ನಾನೆಲ್ಲೋ ಏನಾದರೂ ಗುಂಡಿಯಲ್ಲಿ ಇಳಿಸಿದ್ನೇನೋ ಅಂತ ಅಂದ್ಕೊಂಡೆ, ಬಟ್ ಗುಂಡಿಯಲ್ಲೆಲ್ಲೂ ಇಳಿಸಿದ್ದಿಲ್ಲ ನಾನು. ಆಮೇಲೆ ನೋಡಿದೆ, ನಿಲ್ಲಿಸ್ಬಿಟ್ಟು ನೋಡಿದಾಗ ಗೊತ್ತಾಯಿತು, ಇಲ್ಲಿ ನೋಡಿ ಊದ್ಕೊಂಡಿದೆ ಟೈರ್ ಎಲ್ಲ ಕಡೆಯಿಂದ ಬೊಬ್ಬೆ ಥರ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಮುಂದೆ ಇಲ್ಲಿ ಊದ್ಕೊಂಡಿದೆ, ತೋರಿಸ್ತೀನಿ ನೋಡಿ. ಕಾಣಿಸ್ತಾ? ಇಲ್ಲಿದೆ ನೋಡಿ. ಸೊ ಇದು ಈ ಥರ ಹಿಂಗೆ ಊದ್ಕೊಂಡಿರೋದಕ್ಕೆ ಏನಾಗ್ತಿದೆ, ಪ್ರತಿ ಸೆಕೆಂಡ್ ಕೂಡ ಹಂಪಲ್ಲಿ ಹೋದಂಗೆ ಆಗುತ್ತೆ. ಟೈರ್ ಬಡಿ ಅನ್ನೋ ಒಂದು ಶಾಪಲ್ಲಿ ನನಗೆ ತುಂಬ ಫ್ರೆಂಡ್ ಕೂಡ ಹೌದು ಅವರು. ತುಂಬ ಸತಿ ನನಗೆ ಗಾಡಿ ರೇಸಿಂಗಿಗೆಲ್ಲ ಟೈರ್ ಸ್ಪಾನ್ಸರ್ ಮಾಡಿದ್ದಾರೆ ಅವರು. ಸೊ ಇವತ್ತು ಅಲ್ಲಿಗೆ ಹೋಗೋಣ. ಅವ್ರಿಗೆ ಆಲ್ರೆಡಿ ಕೇಳಿದ್ದೀನಿ ನಾನು, ಬನ್ನಿ ಸರ್ ಪರವಾಗಿಲ್ಲ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಬನ್ನಿ ಹೋಗಿ ನೋಡೋಣ ಏನಾಗುತ್ತೆ. ಸೊ ಇಲ್ಲಿ ನೋಡಿ ಯಾವ ಥರ ಶೇಕ್ ಆಗ್ತಿದೆ ಗಾಡಿ, ಫುಲ್ಲು ಶೇಕು. ಇಲ್ಲಿ ನೋಡಿ, ಇದು ಜಾಸ್ತಿ ದೂರ ಹೋಗೋದು ಡೌಟ್ ಇದೆ ಅನಿಸುತ್ತೆ, ಬಟ್ ಹೋಗಿ ನೋಡೋಣ, ಏನು ಮಾಡೋಕ್ಕಾಗಲ್ಲ. ಗುರು ಇದು ಬರ್ತಾ ಸಿಕ್ಕಾಬಿಟ್ಟೆ ಇದು ನೋಡಿ, ಇದಿಷ್ಟು ಯಾವ ಥರ ಇದೆ ನೋಡಿ. ಇದನ್ನು ಹಿಂಗೆ ಅಂತೂ ಓಡ್ಸೋಕ್ಕಾಗಲ್ಲ, ಏರ್ ತೆಗಿಬೇಕಿದ್ರದ್ದು. ಆಲ್ಮೋಸ್ಟ್ ಅಲ್ಲಿ ತೆಗ್ದಿದ್ದೀನಿ ಏರು. ಅಯ್ಯಪ್ಪ, ಅಂದರೂ ನೋಡಿ ಹೆಂಗಿದೆ ಬಸ್ರಿ ಟೈರು. ಇದು ನೋಡಿ, ಇವಾಗಲಾದ್ರೆ ವೈಬ್ರೇಷನ್ ಕಡಿಮೆ ಆಗುತ್ತಾ ನೋಡಬೇಕು. ಪರವಾಗಿಲ್ಲ. ಸೊ ಇನ್ನೇನು ಇಲ್ಲಿ ಲಾಲ್ಬಾಗ್ ಗೇಟ್ ಹತ್ರ ಬಂದಿದ್ದೀನಿ ನೋಡಿ. ಜೆ ಸಿ ರೋಡ್ ಇದು ಜೆ ಸಿ ರೋಡು, ಬಟ್ ನೀವು ಈ ಕಡೆಗೆ ಬರಬೇಕು, ಜಯನಗರ್ ಮತ್ತು ಬಸವನಗುಡಿ ಹೋಗುವಂಥ ದಾರಿ, ಓಕೆನಾ? ಸೊ ಈ ಕಡೆಗೆ ಬಂದಾಗ ನಿಮಗೆ ಅಂಗಡಿ ಎಲ್ಲಿದೆ ಅಂತ ಕರೆಕ್ಟಾಗಿ ತೋರಿಸ್ತೀನಿ ನೋಡಿ. ಇಲ್ಲಿದೆ ನೋಡಿ ಸ್ನೇಹಿತರೆ, ಇದೆ ಬಾಲಾಜಿ ಟೈರ್ಸ್ ಅಂತ ಹೇಳಿ, ಅವರು ಅಲ್ಲೇ ಇದ್ದಾರೆ ನೋಡಿ. ಬ್ರೋ ಆರಾಮ? ಬ್ರೋ ಆರಾಮ? ಸುಮಾರು ದಿನ ಆದಮೇಲೆ ಸಿಗ್ತಾ ಇದ್ದೀವಿ. ಮತ್ತು ಹೇಗೆ ನಡೀತಿದೆ ಬಿಸ್ನೆಸ್ಸು? ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿ ಸಿಯೇಟಿಂದ ಹಿಡಿದು ಮ್ಯಾಕ್ಸಿಸ್ ಅಂತ ಬಂದಾಗ ನಮ್ಮ ಸ್ವಾತಿ ಅವರು ರೀಸೆಂಟಾಗಿ ಇಲ್ಲೇ ಬಂದು ರಿವ್ಯೂ ಮಾಡಿಕೊಂಡು ಇದೇ ಟೈರ್ ತೊಗೊಂಡೋಗಿದ್ದಾರೆ ಹಿಮಾಲಯನಿಗೆ. ಇದು ನೋಡಿ ಸಿಯೇಟ್ ಸೆಕ್ಯೂರೋ ಸ್ಪೋರ್ಟ್ಸ್, ಇದು ಒನ್ ಆಫ್ ದ ಬ್ಯೂಟಿಫುಲ್ ಟೈರ್. ಇದು ನಾವು ರೇಸಿಗೆ ಯೂಸ್ ಮಾಡೋಂಥ ಟೈರ್, ಇದು ಫ್ರಂಟ್ ಟೈರು ರಾಯಲ್ ಎನ್ಫೀಲ್ಡಿಗೆ. ಟ್ಯೂಬ್ಸ್ ಆಗಲಿ ಅಥವಾ ನೋಡಿ ಇಂಜಿನ್ ಆಯಿಲ್ಸ್ ಆಗಲಿ, ಸೊ ಕಂಪ್ಲೀಟ್ ನೋಡಿ. ಇವಾಗ ನಾನು ಮೋಸ್ಟ್ಲಿ ಇದೊಂದು ಶೆಲ್ಲು ಕೂಡ ತೊಗೊಂಡು ಹೋಗ್ಬೋದು ಇವ್ರ ಹತ್ರ, ಇಂದ ಕಾರಿಗೆ ಹಾಕೋದಕ್ಕೆ. ಡಿಸ್ಟಿಲ್ ಬ್ಯಾಟ್ರಿ ವಾಟರ್ ಕೂಡ ಇದೆ, ಡೀಸೆಲ್ ಇಂಜಿನ್ ಆಯಿಲ್ ಕೂಡ ಇದೆ. ಬಟ್ ನಾವಿಲ್ಲಿ ಮೇಜರಾಗಿ ಬರೋದು ಒಂದೇ ರೀಸನಿಗೆ, ಯಾಕೆಂದರೆ ನಿಮಗೂ ಗೊತ್ತು ನಾವು ಬೈಕರ್ಸ್ ಅಂತ. ಸೊ ನಮ್ಗೆ ಬೇಕಾಗಿರೋ ವಸ್ತು ಏನು, ಕಡಿಮೆ ಬೆಲೆಗೆ ಹಾಗೂ ಚೀಪ್ ಆ್ಯಂಡ್ ಬೆಸ್ಟು ಕ್ವಾಲಿಟಿಗೆ ಈ ಒಂದು ಜಾಗಕ್ಕೆ ಬಂದು ಟೈರ್ ತೊಗೊಳ್ಳಿ. ಆ ಗಾಡಿಗೆ ಸಿಗೋಂಥ ವೆರೈಟೀಸ್ ಇವರು ವೇರ್ ಹೌಸಲ್ಲಿ ಇಟ್ಟಿದ್ದಾರೆ. ಸೊ ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ವೇರ್ ಹೌಸಿಗೆ ಹೋಗಿ ನೋಡ್ಕೊಂಬರೋಣ ಬನ್ನಿ. ಇವಾಗ ನಾವು ಇವರು ವೇರ್ ಹೌಸಿಗೆ ಬಂದಿದ್ದೀವಿ. ಸೊ ವೇರ್ ಹೌಸಲ್ಲಿ ನೋಡ್ಬೋದು ಆಲ್ಮೋಸ್ಟ್ ಆಲ್ ಎಲ್ಲ ಟೈರ್ಗಳದ್ದು ಸ್ಟಾಕ್ ಇಟ್ಟಿದ್ದಾರೆ ಇವರು ನೋಡಿ. ಮ್ಯಾಕ್ಸಿಸ್ಸು, ರ್ಯಾಲ್ಕೋ. ಸೊ ರೈಟ್ ಸೈಡಲ್ಲಿ ನೋಡಿದ್ರೂ ಒಳ್ಳೊಳ್ಳೆ ಗಾಡಿಗಳು ಟೈರ್ಸ್ಗಳೆಲ್ಲ ಇದೆ. ಮ್ಯಾಕ್ಸಿಸ್ಸು ನಾನು ಯೂಸ್ ಮಾಡಿದ್ದೀನಿ ಇದು, ಬಟ್ ನನಗೇನು ಅಷ್ಟು ಕಂಫರ್ಟ್ ಆಗಲಿಲ್ಲ. ನನಗೆ ರೀಸ್ ಟೈರ್ಸು ಸಖತ್ತು ವರ್ತಿತ್ತು. ಹಿಮಾಲಯನ್ದಲ್ವಾ? ಓ ಏನು ಬ್ರೋ, ಫುಲ್ಲು ಸ್ಟಾಕ್ ಇದೆ. ನಾನೆಲ್ಲೂ ಇಷ್ಟೇ ಅಂತ ಅಂದ್ಕೊಂಡೆ. ಅಯ್ಯಪ್ಪ, ಓ ಗಾಡ್, ಲವ್ಲಿ. ಏನು ಬ್ರೋ ಸಖತ್ ಸ್ಟಾಕ್ ಇಟ್ಟಿದ್ದೀರಾ, ಸೂಪರ್ ಬ್ರೋ. ಹೇ ಖಂಡಿತ ಬ್ರೋ, ನಾವು ಯಾವತ್ತಿದ್ರೂ ಸಪೋರ್ಟಿಗೆ ಇದ್ದೇ ಇರ್ತೀವಿ. ಇಲ್ಲಿ ನೋಡಿ, ನೋಡೋದ್ರಲ್ಲ ಸ್ನೇಹಿತರೆ, ನೋಡಿ ಇದು ನಮ್ಮ ಗಾಡಿಯಲ್ಲಿರೋಂಥ ಟೈರು, ರೈಸ್ ಟೈರ್ಸು. ಸ್ನೇಹಿತರೆ ಇವಾಗ ನೀವು ನನಗೇನಾದ್ರು ಕೇಳಿದ್ರೆ, ನಾವು ಜಾಸ್ತಿ ಹೋಗೋದೇ ಆಫ್ ರೋಡ್, ಆನ್ ರೋಡ್ ಕಡಿಮೆ ನಮ್ಮದು. ಸೊ ಆಫ್ ರೋಡಿಗೆ ಹೋಗೋದಕ್ಕೆ ನಮಗೆ 100% ಗ್ರಿಪ್ಪು, ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಕೊಟ್ಟಿರೋದು ರೈಸ್ ಟೈರ್ಸು. ಬಟ್ ಇವ್ರು ಹೇಳ್ದಾಗ್ಲೇ, ಇವ್ರಂತ ಒಬ್ಬರೇ ಅಂತಾರಲ್ಲ, ಸುಮಾರು ಜನ ಹೇಳಿದ್ದಾರೆ. ಸೊ ರೈಸ್ ಟೈರ್ಸ್ಗಿಂತ ಬೇರೆ ಟೈರ್ಸಲ್ಲಿ ಒಳ್ಳೆ ಲೈಫ್ ಇದೆ ಟಾರ್ಮ್ಯಾಕಲ್ಲಿ ಅಂತ. ಎಸ್ ಡೆಫಿನೆಟ್ಲಿ ಹೌದು, ಅದು ನಾನು ಒಪ್ಕೊತೀನಿ. ನಾವು ಟಾರ್ ರೋಡಲ್ಲಿ ಓಡಿಸಿದಾಗ ನಮಗೂ ಆ ಫೀಲ್ ಬಂದಿದೆ. 5000 to 7000 ಅಷ್ಟೇ ಮ್ಯಾಕ್ಸಿಮಮ್ ಲೈಫು. ಸೊ ಈ ಟೈರ್ಸ್ನ ನಾವು ಕಂಪ್ಲೀಟ್ ಆಫ್ ರೋಡ್ ಯೂಸಿಗೆ ಅಂತಲೇ ನಮ್ಮ ಗಾಡಿಗಳಿಗೆ ಇನ್ಸ್ಟಾಲ್ ಮಾಡ್ತಿರೋದು. ಸೊ ಇದಲ್ದಲ್ಲೇ ಟೂರ್ ಆರ್ ಮತ್ತು ಬೇರೆ ವೇರಿಯಂಟ್ಸ್ ಇದೆ, ಅದರಲ್ಲಿ ಒಂದು ಸ್ವಲ್ಪ ಜಾಸ್ತಿ ಲೈಫ್ ಬರ್ಬೋದು.
MRF ಅಲ್ಲ ಬ್ರೋ ಇದು? ಬ್ರೋ ಇದು ಬಂದ್ಬಿಟ್ಟು ಇದು ರಾಲ್ಕೋನೆ. ಓ ಇದೇನಾ ರಾಲ್ಕೋ? ST ಅಂತೇಳಿ. ಇದು ಚೆನ್ನಾಗಿದೆ, ಇದು ಚೆನ್ನಾಗಿದೆ ಬ್ರೋ. ಚೆನ್ನಾಗಿದೆ. ನಾನು ಮತ್ತೆ ಈ ತರ ಪ್ಯಾಟರ್ನ್ ಅನ್ಕೊಂಡೆ. ಇದು ಬ್ಲಾಸ್ಟರ್ ಇಲ್ಲ, ಸ್ಪೀಡ್ ಬ್ಲಾಸ್ಟರ್ ಬಂದ್ಬಿಟ್ಟು ಫ್ರಂಟಿಗೆ ರೆಕಮೆಂಡ್ ಮಾಡಲ್ಲ. ಇಲ್ಲ, ಸ್ಪೀಡ್ ಬ್ಲಾಸ್ಟರ್ ನಂಗೆ ಇಷ್ಟನೂ ಆಗಲಿಲ್ಲ ಇದು. ಈ ಇದು ಫ್ರಂಟಿಗೆ, ಬ್ಯಾಕಿಗೆ ಓಕೆ, ಬ್ಯಾಕಿಗೆ ಚೆನ್ನಾಗಿರುತ್ತೆ. ಹೌದು. ಫ್ರಂಟಿಗೆ ನಿಮ್ಗೆ ಜಾಪರೆ ಹಾಕ್ಬೇಕು, ಯಾಕಂತ ಹೇಳಿದ್ರೆ ಲೈಕ್ ಬಟನ್ಸ್ ಹಾಕಿದ್ರೆ ನಾವು ಬ್ರೇಕ್ ಹಿಡಿದ್ರೆ ಒಂದು ಸ್ವಲ್ಪ ಲೆಫ್ಟ್ ರೈಟ್ ಇಳಿಯುತ್ತೆ ಆಬ್ವಿಯಸ್ಲಿ. ಹೌದು. ಈವನ್ ಲೈಕ್ ಒಂದು 30 ಸ್ಪೀಡಲ್ಲಿ ಹೋಗ್ಬಿಟ್ಟು ನಾವು ಸ್ವಲ್ಪ ಹಿಂಗ್ ಲೆಫ್ಟ್ ಅಥವಾ ರೈಟ್ ಹೌದು ಕೊರೋನಿಗೆಲ್ಲ ಒಂದು ಚೂರ್ ನಾವು ಸ್ಪೀಡ್ ಆಗಿ ಹೋದ್ರು ಹೌದು ಸ್ವಲ್ಪ ಎಳ್ದಂಗ್ ಆಗುತ್ತೆ. ಹೌದು. ಈ ಜಾಪರ್ ಹಾಕೊಂಡ್ರೆ ಏನಿಲ್ಲ, ಮೊಮೆಂಟಮ್ ಬಂದ್ಬಿಟ್ಟು ಕರೆಕ್ಟಾಗಿ ಕಚ್ಕೊಳ್ಳೋದು ರೋಡ್ಗೆ. ಇಲ್ಲ ನಾನು ಪ್ರಾಬಬ್ಲಿ ನಾನು ಇದನ್ನೇ ತಗೊಂತೀನಿ ಬ್ರೋ. ಇದಕ್ಕೆ ಅನ್ಕಂಡೀಷನಲ್ ವಾರಂಟಿ ಇದಕ್ಕ. ಫಾರ್ ಎಕ್ಸಾಂಪಲ್ ನಿಮ್ ಗಾಡಿಲಿ ಆ ತರ ಒಂದು ಏರ್ ಬಬಲ್ ಫಾರ್ಮ್ ಆಯ್ತು ಗೊತ್ತಾ? ಹೌದು. ಸೊ ಆತರ ಏನಾದ್ರು ಆಯ್ತು ಅಂತ ಕೇಳಿದ್ರೆ ನಾವು ರಿಪ್ಲೇಸ್ಮೆಂಟ್ ಕೊಡ್ತೀವಿ. ಓಕೆ. ನಾನು ತುಂಬಾ ವಿಡಿಯೋಸ್ ಹೇಳಿದ್ದೀನಿ, ಇಟ್ ಬಿ ರಿಪ್ಲೇಸ್ಡ್ ಆನ್ ಪ್ರೋ ಡೇಟಾ ಬೇಸಿಸ್. ಓಕೆ. ಆ ಪ್ರೋ ಡೇಟಾ ಬೇಸಿಸ್ ಅಂದ್ರೆ ಈಗ ಎಷ್ಟು ಜನ ಟೈರ್ನ ಎಷ್ಟು ಯೂಸ್ ಮಾಡಿದ್ದಾರೆ ಹಾಗೂ ಅದರಲ್ಲಿ ಇನ್ನೇನು ಲೈಫ್ ಎಷ್ಟು ಉಳಿದಿದೆ ಅದ್ರ ಮೇಲೆ ಒಂದು ಅಳತೆ ಹಾಕೊಂತೀರಾ. ಕರೆಕ್ಟ್. ಫಾರ್ ಇನ್ಸ್ಟೆನ್ಸ್ ಈಗ ನೀವು ಇವತ್ತು 100 ರೂಪಾಯಿ ಕೊಟ್ಟು ಟೈರ್ ತಗೊಂಡಿದ್ರೆ, ಹೌದು, ಸಪೋಸ್ ಈಗ ಒಂದು 7 ತಿಂಗಳು ಅಥವಾ 8 ತಿಂಗಳು ಆದ್ಮೇಲೆ ಓಕೆ ಏನೋ ಡಿಫೆಕ್ಟ್ ಆಯ್ತು, ಸ್ಟೋನ್ ಕಟ್ ಅಥವಾ ಏರ್ ಬಬಲ್ ಫಾರ್ಮ್ ಆಯ್ತು, ಓಕೆ, ಆ ಸಮಯದಲ್ಲಿ ಲೈಕ್ 30% ವೇರಿಯಂಟರ್ ಆಗಿದ್ರೆ, ಓಕೆ, ಕಂಪನಿ ಬಂದ್ಬಿಟ್ಟು 30 ರೂಪಾಯಿ ಚಾರ್ಜ್ ಮಾಡ್ಬಿಟ್ಟು, 30 ರೂಪೀಸ್, ಅದೇ 30% ಆಫ್ ದ ವ್ಯಾಲ್ಯೂ, ಓಕೆ, ಬ್ರಾಂಡ್ ನ್ಯೂ ಟೈರ್ ಕೊಡ್ತಾರೆ. ಲವ್ಲಿ. ಈ ವಾರಂಟಿ ಪಾಲಿಸಿ ಇಟ್ಸ್ ನಾಟ್ ದೇರ್ ಇನ್ MRF. ಅವ್ರು ಹೇಳಿದ್ರೆ ಲೈಕ್ ದೇರ್ ಒನ್ ಆಫ್ ದ ಮಾರ್ಕೆಟ್ ಲೀಡರ್ಸ್ ಅಲ್ಲ, ಬೇಕಾದ ಹೊಳಿ ಇಲ್ಲ ಅಂದ್ರೆ ಅದೇನೋ ಕರೆಕ್ಟ್. ಬಟ್ ಕ್ವಾಲಿಟಿನೂ ಹಂಗೆ ಇದೆ MRF ದು. ಹೌದು. MRF ಬಿಟ್ರೆ ಬೇರೆ ಎಕ್ಸ್ಕ್ಯೂಸ್ ಮೀ ಎಲ್ಲಾ ಬ್ರಾಂಡ್ಸ್ ಅಲ್ಲಿ ಲೈಕ್ ಸೇ C8, ರಾಲ್ಕೋ, ಆಮೇಲೆ ಇದು TVS ಎಲ್ಲ ಬಂದ್ಬಿಟ್ಟು ವಾರಂಟಿ ಪಾಲಿಸಿ ಸೇಮ್ ವಾರಂಟಿ ಇದೆ ಎಲ್ಲದಕ್ಕೂ. MRF ಮಾತ್ರ ವಾರಂಟಿ ಇಲ್ಲ. ಸೊ ನೀವೇನು ಸಜೆಸ್ಟ್ ಮಾಡ್ತೀರಾ ಬ್ರೋ ನನಗೆ ಇವಾಗ ಎಂಟಾರ್ಕಿಗೆ? ಆರಾಮಾಗಿ ರಾಲ್ಕೋನೇ ತಗೊಳ್ಳಿ. ಇದೆ ಅಲ್ವಾ ರಾಲ್ಕೋ? ಪ್ರೈಸು ಬಂದ್ಬಿಟ್ಟು ಇಟ್ಸ್ ಲೈಕ್ ಏನದು ತುಂಬಾ ಕಮ್ಮಿನೇ ಇದೆ. ಓಕೆ, ಬಜೆಟ್ ಫ್ರೆಂಡ್ಲಿ ಟೈರ್ಸ್ ಇದೆ. ಸೂಪರ್. ಸೊ ಅನ್ಕಂಡೀಷನಲ್ ವ್ಯಾರಂಟಿ ಸಿಕ್ಕರೆ ಸಾಕು, ನಮಗೆ ಇನ್ನೇನಿಲ್ಲಪ್ಪ. ಲೇಟೆಸ್ಟ್ ಸ್ಟಾಕ್ಸ್ ನಮ್ಗೆ ನೋಡಿ 52nd ವೀಕ್ ಆಫ್ 2023 ಹಾಗಂತ ಕೇಳಿದ್ರೆ ಲೈಕ್ ಒಂದು ವರ್ಷದಲ್ಲಿ 52 ವೀಕ್ಸ್ ಇರುತ್ತೆ. 52 ವೀಕ್ಸ್ ಅಲ್ಲಿ 23 52nd ಡಿಸೆಂಬರ್ 23 ಸ್ಟಾಕ್. ಸೊ ಇಲ್ಲಿದೆ ನೋಡಿ 2-3 ಅಂತ ಏನಿದೆಯಲ್ಲ, ಸೊ ಅದು ಬಂದು ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು. ಈ 5-2 ಬಂದು ವೀಕು, ಯಾವ ವಾರದಲ್ಲಿ ಇದು ಮ್ಯಾನುಫ್ಯಾಕ್ಚರ್ ಮಾಡಿರೋದು ಅಂತ. ಸೊ ನೀವು ಇವಾಗಲೇ ಕೂಡ ನಿಮ್ಮ ಟೈರ್ಗಳಿಗೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಯಾವ ಡೇಟಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಟೈರು ನಿಮ್ಮ ಗಾಡಿಯಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ ಅಂತ. ಕರೆಕ್ಟಾಗಿ 2ನೇ ವರ್ಷಕ್ಕೆ ಕೆಲಸ ಬಿಟ್ಟೆ, 10 ಮಂತ್ಸ್ ಮನೇಲಿ ಸುಮ್ಮನಿದ್ದೆ. ಓಕೆ, ನಾನು ಕತೆ ಎಲ್ಲ ಬರೀತೀನಿ, ನಾನು ಸ್ಟೋರಿ ಕಂಟೆಂಟ್ ರೈಟರ್ ನಾನು. ವಾ ಕಂಟೆಂಟ್ ರೈಟರ್ ನಾನು. ತುಂಬಾ ಸ್ಮಾಲ್ ಸ್ಕೇಲ್ ಅಲ್ಲಿ ಶುರು ಮಾಡಿದ್ದು. ಓಕೆ, ತುಂಬಾ ಸ್ಮಾಲ್ ಸ್ಕೇಲ್ ಅಲ್ಲಿ ಅಲ್ಲ, ಬಟ್ ನಾನೇ ನೋಡಿರೋ ಪ್ರಕಾರ ಆಲ್ಮೋಸ್ಟ್ ಅಲ್ಲಿ ಇವರು ಒಂದು 3 years ಇಂದ ನಾವು ಪರಿಚಯ, 3-4 years. ಅವಾಗ ಬಂದಾಗ ನೀವೇನ ಅಂಗಡಿ ನೋಡ್ತಾ ಇದ್ರಲ್ಲ, ಸ್ಟಾರ್ಟಿಂಗ್ ಬಂದಿದ ತಕ್ಷಣ ನಾನು ತೋರಿಸಿದ ಅಂಗಡಿ ಇತ್ತಲ್ಲ, ಅಷ್ಟೇ ಇದ್ದಿದ್ದ ಅಂಗಡಿ. ಇವತ್ತಿಗೆ ನೀವೇ ನೋಡ್ಬೋದು ಯಾವ ರೇಂಜಿಗೆ ಸ್ಟಾಕ್ ಇದೆ ಅಂತ ನೋಡಿ. ಸೊ ಎಲ್ಲ ಕಡೆನೂ ಸ್ಟಾಕ್ ತುಂಬಿಸಿಟ್ಟಿದ್ದಾರೆ. ನನ್ನ ಕಡೆಯಿಂದ ನಾನು ಇವರಿಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ, ಜೀವನದಲ್ಲಿ ಇದೇ ತರ ಮುಂದೆ ಬೆಳೀರಿ, ಓಕೆನಾ? ನಾನು ನೋಡ್ತಾನೆ ಇದ್ದೀನಿ ನಿಮ್ಮಿಂದ 3 years ಇಂದ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ನೀವು ಯಾವ ತರ ಇದ್ರಿ, ಇವಾಗ ಯಾವ ತರದಲ್ಲಿ ಬರ್ತಾ ಇದೀರಿ ಅಂತ. ಇನ್ನ ಇದಕ್ಕಿಂತ ಮೇಲೆ ಹೋಗಿ ನನ್ನ ಕಡೆಯಿಂದ. ಆಕ್ಚುಲಿ ಮೊದಲು ಏನಾದ್ರು ಅಷ್ಟೊಂದು ಟೈರ್ಸ್ ಇರ್ಲಿಲ್ಲ. ಹೌದು, ನಾನು ನೋಡಿದ್ದೀನಿ ಟೈರ್ಸ್ ಇದ್ದಿಲ್ಲ, ನೀವು ಸೋರ್ಸ್ ಮಾಡ್ಬಿಟ್ಟು ನೀವು ಕೊಡ್ತಾ ಇದ್ದಿದ್ದು. ಥ್ಯಾಂಕ್ ಗಾಡ್. ಸೆಕೆಂಡ್ ಬಂದ್ಬಿಟ್ಟು ನನ್ನ ಫ್ರೆಂಡ್ಸ್, ಎಸ್ಪೆಷಲಿ ಸುಹಾಸ್ ಅಂತ ಇದ್ದಾನೆ, ರೈಟ್ ನೌ ಈಸ್ ಇನ್ ಬಿಗ್ ರಾಕ್ ಡರ್ಟ್ ಪಾರ್ಕ್. ಶುರು ಮಾಡಿದಾಗ ತುಂಬಾ ಜನನ್ ಕಳ್ಸಿದ್ದ. ಓಕೆ, ಅದ್ರಲ್ಲಿ ಒಬ್ರು ಸ್ವಾತಿ ಅನ್ಬಿಟ್ಟು. ಓಕೆ, ನೋಡಿರ್ತೀರಾ? ಸ್ವಾತಿ ಯಾರಿಗ್ ಗೊತ್ತಿಲ್ಲ ಹೇಳಿ, ಇಲ್ಲಿದಾರೆ ನೋಡಿ, ಇವರೇ ಅವರಿಂದ ಎಲ್ಲ ಒಂಥರ ಇದು ಚೈನ್ ರಿಯಾಕ್ಷನ್ ತರ. ನಾನು ಆಕ್ಚುಲಿ ನಿಮ್ ಸ್ಟೋರಿ ಬರೋ ಕಾರಣನೂ ಸ್ವಾತಿನೇ. ಅವ್ರೊಂದ್ ವಿಡಿಯೋ ಹಾಕಿದ್ರು ಅವಾಗ, ಅದನ್ನ ನೋಡ್ಕೊಂಡೇನೆ ನಾನು ಕೇಳ್ದೆ ಏನಮ್ಮ ಡಿಸ್ಕೌಂಟ್ ಕೊಡ್ತಾರ, ನಾನು ಹೋಗ್ತೀನಿ ನೋಡ್ತೀನಿ ಅಂತ ಅನ್ಬಿಟ್ಟು ಆಮೇಲೆ ನಿಮ್ ಪರಿಚಯ ಮತ್ತೆ ಮಾಡ್ಕೊಂಡು ಬಂದಿದ್ ನಾನು. ಬರೀ ಸುಹಾಸ್ ಮಾತ್ರ ಇಲ್ಲ, ತುಂಬಾ ಜನ ತುಂಬಾ ಫ್ರೆಂಡ್ಸ್ ಇದಾರೆ. ಸೊ ಅದನ್ನ ಹೇಳ್ಕೊಂಡು ಹೋದ್ರೆ ಲೈಕ್ ಬಟ್ ಐ ವಾಂಟೆಡ್ ಟು ಪಿನ್ ಪಾಯಿಂಟ್ ಹಿಮ್. ಐ ವಾಂಟೆಡ್ ಟು ಥ್ಯಾಂಕ್ ಹಿಮ್ ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಸುಹಾಸ್, ಯು ಗಾಟ್ ಯುವರ್ ಬೆಸ್ಟ್ ಬಡಿ ಹಿಯರ್. ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ, ನೀವು ವಿಡಿಯೋ ನೋಡ್ತಾ ಇದ್ರೆ ಸುಹಾಸ್, ಹಿ ಇಸ್ ಥ್ಯಾಂಕಿಂಗ್ ಯು, ಓಕೆನಾ? ನಿಮಗೆ ಮಾರ್ಕೆಟಲ್ಲಿ ಎಲ್ಲೇ ನೀವು ವಿಚಾರಿಸಿ, ಫಾರ್ ಎಕ್ಸಾಂಪಲ್ ಈ ಟೈರ್ ನಿಮಗೆ 2,000 ರೂಪಾಯಿಗೆ ಮಾರ್ಕೆಟಲ್ಲಿ ಸಿಗ್ತಾ ಇದೆ ಅಂದರೆ ಇವ್ರ ಹತ್ರ ಇನ್ನೂ ಕಡಿಮೆಗಂತೂ ಸಿಕ್ಕೇ ಸಿಗುತ್ತೆ. ಅದು 1 ರೂಪಾಯಿನಾರಾಗಿರಲಿ, ಕಡಿಮೆಗಂತೂ ಇವ್ರು ಕೊಡೋ ಜವಾಬ್ದಾರಿ ನಾನು ವಹಿಸ್ಕೊಂತ ಇದ್ದೀನಿ. ಏನಂತೀರಾ ಬ್ರೋ? ಖಂಡಿತ ಪಕ್ಕನಾ? ಪ್ರೈಸ್ ಮ್ಯಾಚ್ ಮಾಡ್ಕೊಡ್ಬೋದು, ಖಂಡಿತ ಪ್ರೈಸ್ ಮ್ಯಾಚ್ ಮಾಡ್ಬೋದು. ವಿ ಕ್ಯಾನ್ ಮ್ಯಾಚ್ ದ ಪ್ರೈಸ್. ಓಕೆ, ಸೊ ನೋಡಿದ್ರಲ್ಲ, ಬನ್ನಿ
ಇದು ಯಾವುದೇ ಥರ ಪೇಯ್ಡ್ ಪ್ರಮೋಷನ್ ಅಲ್ಲ, ಓಪನ್ ಆಗಿ ಇವ್ರ ಮುಂದೆನೇ ಹೇಳ್ತಾ ಇದ್ದೀನಿ. ಇವ್ರು ನನ್ನ ಸ್ನೇಹಿತರು, ಹಾಗಾಗಿ ನಾನು ಟೈರ್ ತೊಗೊಳಕ್ಕೆ ಬಂದೆ ಅಷ್ಟೇ. ಸೊ ನಾನು ಸುಮಾರು ದಿನದಿಂದ ಅನ್ಕೊಂತಿದ್ದೆ ನನಗೆ ಯಾರು ಹೆಲ್ಪ್ ಮಾಡಿದ್ರು ಅವ್ರಿಗೊಂದು ಥ್ಯಾಂಕ್ಸ್ ಗಿವಿಂಗ್ ಥರ ಏನಾರು ಒಂದು ನನ್ನ ಕಡೆಯಿಂದ ಮಾಡಬೇಕು ಅಂತ. ಸೊ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೋಸ್ಕರನೇ ಈ ವಿಡಿಯೋನ ಅವರಿಗೆ ಸಮರ್ಪಿಸ್ತಾ ಇದ್ದೀನಿ. ಯಾಕೆಂದರೆ ಇವರು ನನಗೆ ರೈಡರ್ ಮೀಡಿಯಾದಲ್ಲಿ ಒಂದು ರೀಸ್ ಟೈರ್ಸ್ ನಂಗೆ ಎಮರ್ಜೆನ್ಸಿಗೆ ನನಗೆ ಸ್ಪಾನ್ಸರ್ ಮಾಡಿದರು. ಆ ಒಂದು ಟ್ರಸ್ಟ್ ಇವತ್ತಿಗೂ ಅವ್ರು ನನ್ನ ಮೇಲೆ ಇಟ್ಟಿದ್ದಾರೆ. ಸೊ ಅದಕ್ಕೋಸ್ಕರ ಇದು ನನ್ನ ಕಡೆಯಿಂದ ಒಂದು ಸಣ್ಣ ಉಡುಗೊರೆ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಸೊ ಸ್ನೇಹಿತರೆ, ಅಲ್ಲಿಗೆ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಸೊ ಇವಾಗ ಇನ್ನೇನು ಇದೇ ಟೈರ್ ತೊಗೊಂಡು ಹೋಗ್ತಾ ಇದ್ದೀನಿ ನಾನು ರ್ಯಾಲ್ಕೋದು. ಸೊ ಲೊಕೇಶನ್ನು ಹಾಗೂ ಅವ್ರ ನಂಬರ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಇವತ್ತೇ ಕರೆ ಮಾಡಿ ಟೈರ್ಸ್ ಏನೇ ಡೀಲ್ ಬೇಕು ಅಂತಂದ್ರೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಪ್ರಭು. ಸಿಗೋಣ, ಬಾಯ್.